बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा। इसके लिए मर मिटने के लिए तैयार हैं हम। ಬಿಜೆಪಿ ಅವರ ವಿಚಾರಧಾರೆಗಳು ನಮ್ದಲ್ಲ, ಆರ್ಎಸ್ಎಸ್ ನ ವಿಚಾರಧಾರೆ ನಮ್ದಲ್ಲ, ನಮ್ದೇನೆ ಬೇರೆ ಆದಂತ ವಿಚಾರಧಾರೆ. ಈ ಸಂವಿಧಾನವೇ ನಮ್ಮ ವಿಚಾರಧಾರೆ. ಈ ಸಂವಿಧಾನಕ್ಕೋಸ್ಕರ ಜೀವ ಕೊಡಕ್ಕೆ, ತ್ಯಾಗ ಮಾಡಕ್ಕೆ, ಬಲಿದಾನಕ್ಕೆ ನಾವೆಲ್ಲಕ್ಕೂ ತಯಾರಾಗಿದ್ದೇವೆ. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम। ನಾವು ನಿಮ್ಗೋಸ್ಕರ, ನಿಮ್ಮ ಜೀವಗಳಿಗೋಸ್ಕರ, ನಿಮ್ಮ ಸಮಾನತೆಗೋಸ್ಕರ, ಈ ಪ್ರಜಾಪ್ರಭುತ್ವಗೋಸ್ಕರ, ತಮ್ಮೆಲ್ಲರಿಗೋಸ್ಕರ ನಾವು ನಮ್ಮ ಉಸಿರನ್ನ, ರಕ್ತನ, ಜೀವನ, ತ್ಯಾಗ, ಬಲಿದಾನ ಮಾಡಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. हमारी परंपरा शहीदों की परंपरा है, जेल से माफी की चिट्ठी लिखने की परंपरा नहीं है. ನಮ್ಮ ಒಂದು ಪರಂಪರೆ, ನಮ್ಮ ಇತಿಹಾಸ ಯಾವ ತರದ್ದಂತ ಹೇಳಿದ್ರೆ ಈ ದೇಶಕ್ಕೆ ಬಲಿದಾನ, ಪ್ರಾಣ ಕೊಡಂತ ಒಂದು ಇತಿಹಾಸ ನಮ್ದು. ಜೇಲಲ್ಲಿ ಕೂತ್ಕೊಂಡು ಬ್ರಿಟಿಷರಿಗೆ ಕ್ಷಮಾಪಣೆಯ ಪತ್ರ ಬರಂತ ಇತಿಹಾಸ ಅಲ್ಲ ನಮ್ದು. और वही परंपरा इस देश के एक एक देशवासी की परंपरा है. ಆ ಪರಂಪರೆ ಏನಿದೆ ಹೋರಾಟದ್ದು, ಈ ದೇಶದ ಪ್ರತಿಯೊಬ್ಬ ಪ್ರಜೆ, ನಾಗರಿಕರ ಇತಿಹಾಸ ಇದೇ ಆಗಿದೆ. आप सभी उस परंपरा से उभरे हो. इस स्वतंत्रता संग्राम ने हमें स्वतंत्रता दी. आप स्वतंत्र भारत के देशवासी हो. ये आपकी परंपरा है, सच्चाई की परंपरा है. ಈ ಒಂದು ಇತಿಹಾಸ ಏನಿದೆ, ಈ ಒಂದು ಪರಂಪರೆ ಏನಿದೆ ನಮ್ದು, ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟಂತ ತಮ್ಮ ಪೂರ್ವಜರ ರಕ್ತ ತಮ್ಮಲ್ಲಿ ಹರಿತಾ ಇರ್ತಕ್ಕಂತ ಒಂದು ಭಾವನೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಪರಂಪರೆನ ಉಳಿಸ್ಕೊಳ್ಳುವಂತ ಕೆಲಸನ ಒಗ್ಗಟ್ಟಾಗಿ ಮಾಡಬೇಕು ಅಂತ ಮನವಿ ಮಾಡ್ತೀನಿ. इससे पीछे मत हटो, निडर हो जाओ, लड़ो अपने अधिकारों के लिए और इस सरकार के खिलाफ जो तुम्हारे अधिकारों को कमजोर करती है और तुम्हें कमजोर करने की कोशिश करती है. ಇವತ್ತು ಈ ಒಂದು ಏನಂತ ಅವರ ಹೆಸರನ್ನ ಕೇಳಿದಿರಾ? सुना है, सुना होगा, ಕೇಳಿದಿರಾ कि अडानी जी वो उद्योगपति हैं जिनको इस देश की सारी संपत्ति सौंप दी गई है. ಅದಾನಿ ಯಾವ ರೀತಿಯಾದಂತ ಬಂಡವಾಳಶಾಹಿ ಉದ್ಯಮಿ ಆಗಿದ್ದಾರೆ ಅಂತಂದ್ರೆ, ಈ ದೇಶದ ಎಲ್ಲ ಸಂಪತ್ತು ಸಂಪನ್ಮೂಲಗಳನ್ನ ಅದಾನಿ ಅವ್ರ ಕೈಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ. और जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है. क्यों? क्योंकि उस अमेरिका के केस में क्या था? यही था ना कि उन्होंने अधिकारियों को, सरकार को घूस दी ताकि आपके बिजली के बिल बढ़ा पाए. तो आपके लिए बिजली का दाम बढ़ता चला जा रहा है और उनका संरक्षण हो रहा है. ಇವತ್ತು ನಾವು ಸಂಸತ್ತಿನಲ್ಲಿ ಅದಾನಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಾಗ, ವಿದೇಶಗಳಲ್ಲಿ, ಅಮೆರಿಕ ದೇಶದಲ್ಲಿ ಅದಾನಿ ಅವರ ವಿರುದ್ಧವಾಗಿ ಕ್ರಮ ಆಗಿದೆ, ಕೇಸ್ ಆಗಿದೆ ಅಂತ ಹೇಳಿದಾಗ, ನಾವು ಸದನದಲ್ಲಿ, ಸಂಸತ್ತಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡಿದಾಗ ನಮ್ ಬಾಯಿಗೆ ಬೀಗ ಹಾಕಿ ಬಾಯಿ ಮುಚ್ಚಂತ ಕೆಲಸನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು? ಇದೇ ಅದಾನಿ ಅವರು ತಮ್ಮ ಅಧಿಕಾರನ ಬಳಸ್ಕೊಂಡು, ರಾಜಕಾರಣಿಗಳನ್ನ ಬಳಸ್ಕೊಂಡು, ಅಧಿಕಾರಿಗಳನ್ನ ಬಳಸ್ಕೊಂಡು ವಿದ್ಯುತ್ತಿನ ಬೆಲೆ, ವಿದ್ಯುತ್ತಿನ ದರನ ಜಾಸ್ತಿ ಮಾಡಿ ರೈತರಿಗೆ ತೊಂದರೆ ಕೊಡ್ತಾ ಇದಾರಂತ ನಾವು ಹೋರಾಟ ಮಾಡಿದ್ರೆ ನಮ್ಮ ಬಾಯಿಗಳಿಗೆ ಬೀಗ ಹಾಕ್ಸಂತ ಕೆಲಸನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದಾರೆ. इसको कहते हैं संविधान के खिलाफ नीतियां बनाना. ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನದ ವಿರೋಧವಾದಂತ ಭಾರತದ ಸೃಷ್ಟಿ ಮಾಡಂತದ್ದು. इस देश का किसान संकटों से घिरा हुआ है. ಈ ದೇಶದಲ್ಲಿರ್ತಕ್ಕಂಥ ರೈತ ನೂರಾರು ಸಂಕಷ್ಟಗಳ ಬಲೆಯಲ್ಲಿ ಸಿಕ್ಕಾಕಿ ನರಳುತ್ತಾ ಇದ್ದಾನೆ. एक लाख रुपए के लिए आत्महत्या करता है. 1 ಲಕ್ಷ ರೂಪಾಯಿಗೋಸ್ಕರ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. क्योंकि कर्ज में डूबता है. ಇವತ್ತವರು ಅದರಲ್ಲಿ ಮುಳುಗ್ತಾ ಇದ್ದಾರೆ. जहां देखता है वहां महंगाई है. ಎಲ್ಲೆಲ್ಲಿ ಕಣ್ಣಾಯಿಸಿದ್ರು ಕೂಡ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. पेट्रोल डीजल के दाम बढ़ जाते हैं. ಪೆಟ್ರೋಲ್ ಡೀಸೆಲಿನ ಬೆಲೆ ಗಗನಕ್ಕೇರೋಗಿವೆ. हर चीज पे जीएसटी भरनी पड़ती है. ट्रैक्टर पे जीएसटी, हर किसान के लिए जितनी भी चीजों का इस्तेमाल करना पड़ता है उस सब पे जीएसटी होती है. ಪ್ರತಿಯೊಂದು ವಸ್ತು ಮೇಲೂ ಕೂಡ ಇವತ್ತು ಜಿಎಸ್ಟಿನ ತೆರಿಗೆ ಕಟ್ಟಬೇಕಾಗ್ತದೆ. ರೈತನ ಬಳಸಂತ ಸಂಪನ್ಮೂಲಗಳು, ಸಂಪನ್ಮೂಲಗಳ ಮೇಲೆ ಎಲ್ಲದರಲ್ಲಿ ಕೂಡ ಇವತ್ತು ಜಿಎಸ್ಟಿ ಕಟ್ಟಂತ ಒಂದು ಹೊರೆ ರೈತನ ಮೇಲೆ ಬೀಳ್ತಾ ಇದೆ. तो वो कर्ज में डूब रहा है.
ಇವತ್ತು ಅವನು ಸಾಲದಲ್ಲಿ ಮುಳುಗ್ತಾ ಇದ್ದಾನೆ. और दूसरी तरफ बड़े बड़े उद्योगपतियों को 17 लाख करोड़ का कर्ज माफ कर देती है ये सरकार. ಇವತ್ತಿವೆಲ್ಲ ನಡೀತಾ ಇರಬೇಕಾದಾಗ ಕೂಡ ರೈತನು ಈ ರೀತಿಯಾದಂತ ಸಂಕಷ್ಟದಲ್ಲಿರ್ಬೇಕಾದಾಗ ತಾವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಂಡವಾಳ ಶಾಹಿಗಳ 17 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ನೀವು ಮನ್ನಾ ಮಾಡಿದೀರಾ. ये संविधान के खिलाफ है, ಇದು जिसमें अहिंसा के आधार पर नैतिक बल से एक साम्राज्य को गिराया गया. ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ, ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना. ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು, ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತೋ, ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂತ ಸಂವಿಧಾನನ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾ ಇದೆ ಅಂತೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, एक किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश के देशवासी हो, यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ, ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಮ್ಮ ಅಣ್ಣಂದ್ರೆ, ಅಕ್ಕ ತಂಗಿಯಂದ್ರೆ, ಈ ಸಂವಿಧಾನ ಏನಾಗಿದೆ ಅಂತಂದ್ರೆ, ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ. इसको बनाने वाले बाबा साहेब अंबेडकर जी दलितों, आदिवासियों, पिछड़ों और गरीबों के मसीहा हैं. ಈ ಒಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂತವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक हैं. ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ. इसमें उन्होंने आपके लोकतंत्र की सुरक्षा डाली है. ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ್ನ ಅಡಗಿಸಿಟ್ಟಿದ್ದಾರೆ. आपको अधिकार दिए हैं, ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. वोट डालने का अधिकार, जिससे आप अपनी सरकार को चुन सकते हैं. ಮತ ಹಾಕಂತ ಅಧಿಕಾರ, ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡ್ಕೊಳ್ಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. न्याय मांगने का अधिकार, कि जब कोई आपके साथ गलत करता है तो आप सरकार से न्याय मांग सकते हैं. ನ್ಯಾಯ ಕೇಳಂತ ಅಧಿಕಾರ, ಯಾವಾಗ ನಿಮ್ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ, ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ. समानता का अधिकार, कि सरकार आपको एक नजरिए से देखती है, कोई बड़ा नहीं, कोई छोटा नहीं, कोई अलग नहीं, सबको वही वोट का अधिकार दिया गया है, जिससे आप अपने देश के लिए सरकार, अपने देश का नेतृत्व चुन सकते हैं. ಸಮಾನತೆಯ ಅವಕಾಶ ಇದೆ. ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳಬಹುದು. ಯಾರೊಬ್ರು ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು, ಹಿಂದುಳಿದವರು, ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು. ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ